ಬನ್ನಿ, ನಂಬಿಕೆಯಿಂದ ಮಾಡಿದ ಒಂದು ಸಣ್ಣ ಆಯ್ಕೆ ಇಡೀ ಜೀವನವನ್ನೇ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಇದು ಯೋಹಾನನ ಸುವಾರ್ತೆಯ ಒಂದು ಕಥೆ. ಒಬ್ಬ ತಂದೆ ತನ್ನ ಮಗನಿಗಾಗಿ ಪಟ್ಟಾಪಾಡು. ನೋಡಿ, ಆ ಅಧಿಕಾರಿ ಯೇಸುವನ್ನು ಹುಡುಕಿ ತನ್ನ ಮಗನನ್ನು ಗುಣಪಡಿಸಲು ಬೇಡಿಕೊಳ್ತಾನೆ. ಅದಕ್ಕೆ ಯೇಸು ಆ ತಂದೆಗೆ ಒಂದು ಸರಳ ಆದ್ರೆ ತುಂಬಾ ಶಕ್ತಿಯುತವಾದ ಮಾತನ್ನ ಹೇಳ್ತಾರೆ. ಇದೇ ನೋಡಿ ಪ್ರಮುಖ ಘಟ್ಟ. ಅವನು ಯೇಸುವಿನ ಮಾತನ್ನ ಪ್ರಶ್ನೆ ಮಾಡದೆ ಸಂಪೂರ್ಣವಾಗಿ ನಂಬುತ್ತಾನೆ. ಅವನ ಆ ನಂಬಿಕೆಗೆ ತಕ್ಕ ಫಲ ಸಿಗುತ್ತೆ. ಯೇಸು ಮಾತಾಡಿದ ತಕ್ಷಣ ಅವನ ಮಗ ಗುಣಮುಖನಾಗ್ತಾನೆ. ಹಾಗಾದ್ರೆ ಈ ಕಥೆಗೂ ನಮ್ಮ ದೈನಂದಿನ ನೈತಿಕ ಆಯ್ಕೆಗಳಿಗೂ ಏನು ಸಂಬಂಧ? ನೋಡಿ, ಇದೇ ನಮ್ಮ ಮುಂದಿರುವ ಆಯ್ಕೆ. ನಂಬಿಕೆಯಿಂದ ಕೆಲಸ ಮಾಡ್ಬೇಕಾ ಅಥವಾ ಸುಮ್ನೆ ಇರ್ಬೇಕಾ? ನಮ್ಮ ಪ್ರತಿಯೊಂದು ಆಯ್ಕೆಗೂ ಅದರದೇ ಆದ ಪರಿಣಾಮ ಇದೆ. ಅದು ಒಳ್ಳೆಯದಾದ್ರೂ ಆಗಿರಬಹುದು, ಕೆಟ್ಟದ್ದಾದ್ರೂ ಆಗಿರಬಹುದು. ಹೌದು, ನಮ್ಮ ವೈಯಕ್ತಿಕ ಆಯ್ಕೆಗಳು ಸೇರಿ ಒಂದು ದೊಡ್ಡ ಸಾಮಾಜಿಕ ಪಾಪಕ್ಕೆ ಹೇಗೆ ಕಾರಣವಾಗುತ್ತೆ ಗೊತ್ತಾ? ಚರ್ಚ್ ಬೋಧನೆಯ ಪ್ರಕಾರ ಸಮಾಜದಲ್ಲಿರೋ ದೊಡ್ಡ ದೊಡ್ಡ ಸಮಸ್ಯೆಗಳು ಶುರುವಾಗೋದೇ ವೈಯಕ್ತಿಕ ಕ್ರಿಯೆಗಳಿಂದ. ಇದು ಹೇಗೆ ಅಂದ್ರೆ, ಒಬ್ಬೊಬ್ರು ಮಾಡುವ ಸಣ್ಣ ತಪ್ಪುಗಳು ಸೇರಿ ಒಂದು ದೊಡ್ಡ ಅನ್ಯಾಯದ ವ್ಯವಸ್ಥೆಯನ್ನೇ ಸೃಷ್ಟಿಸುತ್ತೆ. ಹಾಗಾದ್ರೆ ನಾವು ಯಾವ ಕಡೆ ಇದ್ದೀವಿ? ನಂಬಿಕೆ ಮತ್ತು ಧೈರ್ಯದ ಕಡೆನಾ ಅಥವಾ ಮೌನ ಮತ್ತು ನಿಷ್ಕ್ರಿಯತೆಯ ಕಡೆನಾ? ನಂಬಿಕೆ, ವಿಧೇಯತೆ, ಧೈರ್ಯ, ಸತ್ಯ ಇವುಗಳನ್ನು ನಾವು ಪ್ರತಿದಿನ ಆಯ್ಕೆ ಮಾಡಬೇಕಿದೆ. ಮೊದಲನೇದಾಗಿ ಯೋಚಿಸೋಣ, ನಾವು ಯಾವ ವಿಷಯಗಳಲ್ಲಿ ನೈತಿಕ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತೀವಿ? ಇನ್ನು ಎರಡನೇ ಪ್ರಶ್ನೆ, ನಮ್ಮ ಮೌನದಿಂದ ನಾವು ತಪ್ಪು ಮಾಡುವವರ ಜೊತೆ ಹೇಗೆ ಭಾಗಿಯಾಗ್ತೀವಿ? ಹಾಗಾದ್ರೆ ಇವತ್ತು ನಾವು ನಂಬಿಕೆಯಿಂದ ಮಾಡಬೇಕಾದ ನಿರ್ಧಾರ ಯಾವುದೋ?